ಅದೇ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಎಲ್ಲಿ ಊಟ ಹಾಕ್ತಾರೆ ಅವಕ್ಕೆಲ್ಲ ಹೊಡೆದೋಡ್ಸಲ್ವಾ? ಟೆಂಪಲ್ ನೈಟಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟೋ ವರ್ಷದ ಕನಸು ಸಡನ್ನಾಗಿ ಅನ್‌ಪ್ಲ್ಯಾನ್ಡ್ ಆಗಿ ಈಡೇರಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನನಗೆ ತುಂಬಾ ಖುಷಿ ಆಯಿತು. ನನಗೆ ನಿಜ ರಾಯರ ಮಠಕ್ಕೆ ಹೋಗಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ನಾನೇನೋ ದೊಡ್ಡ ಸಾಧನೆನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ರೇಂಜಿಗೆ ನನಗೆ ಖುಷಿ ಆಗ್ತಾಯಿತ್ತು. ರಿಯಲಿ ತುಂಬಾ ಖುಷಿ ಆಗ್ತಾಯಿತ್ತು. ನಾವು ಹೋಗಿದ್ದು ಅದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಟೆಂಪಲ್ನ ಒಂದು ರೌಂಡ್ ಹಾಕೊಬರೋಣ ಅಂತ ಹೋಗಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ಇವ್ರು ಈ ಥರ ಹ್ಯಾಂಡ್ ಹಿಡ್ಕೊಂಡಿರೋದು ನೋಡಿ ನಾನೇನೋ ನನ್ನ ಚಾನಲ್ಗೆ ಹಂಗಂತ ಇದ್ದಾರೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರು ಫೋಟೋ ತೊಗೋತಾ ಇದ್ದಾರೆ ಅಂತ. ಆಮೇಲೆ ನಾನು ಬಿಡು ಜನ ಇವತ್ತು ನನ್ನ ಗುರುತಿಸ್ಲಿಲ್ಲ ಅಂದರೆ ಏನಂತೆ, ಮುಂದೆ ಒಂದು ದಿವಸ ನನ್ನ ಗುರುತಿಸ್ತಾರೆ ಅನ್ಕೊಬಿಟ್ಟು ನಾನು ಮುಂದೆ ಹೋದೆ. ನಾವು ಟೆಂಪಲ್ ತಲುಪಿದಾಗಲೇ 7 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಬೆಳಗ್ಗೆ ಎದ್ದು ದರ್ಶನ ಮಾಡೋಣ, ಯಾಕಂದರೆ ಅವಾಗಿನ್ನು ಜರ್ನಿ ಬಂದಿದ್ವಲ್ಲ, ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ನಾವು ನೈಟು ಬಂದಿರೋದು. ಇದೇ ಫಸ್ಟ್ ಆಗಿರೋದ್ರಿಂದ ನೀಟಾಗಿ ಟೆಂಪಲ್ನೆಲ್ಲ ನೋಡಿಕೊಂಡು, ಮತ್ತಿಲ್ಲಿ ಅಲ್ಲಿರೋ ಪೇಂಟಿಂಗ್ಸು ಮತ್ತು ಅಲ್ಲಿರೋ ಮಂಟಪಗಳು ಅದನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಹೊರಟು. ಮನೆಯವರೆಲ್ಲ ಬಾ ಹೋಗೋಣ ಸಾಕು ಬೆಳಗ್ಗೆ ಬರೋಣ ಅಂತ ಇದ್ರು. ನನಗೆ ಟೆಂಪಲ್ನ ಬಿಟ್ಟು ಬರೋಕ್ಕೇ ಮನಸ್ಸಿರಲಿಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಇಲ್ಲೇ ಸನ್ನಿಧಿಲಿ ಕೂತ್ಕೊಳ್ಳೋಣ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಇಲ್ಲಿ ರಾಯರದು ದೀಪ ಹಚ್ಚಿದ್ರು, ಇದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಹೊರಟು. ಬಟ್ ನನಗಿದೇನಂತ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಒಳಗಡೆ ಟೆಂಪಲ್ನೆಲ್ಲ ನೋಡಿಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನಾವು ಊಟಕ್ಕೆ ಅಂತ ಹೊರಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪ್ರಸಾದ ಮಾತ್ರ ಅದ್ಭುತವಾಗಿತ್ತು. ನಾವು ಅಲ್ಲಿಂದ ಎಲ್ಲ ಪ್ರಸಾದ ತಿನ್ಕೊಂಡು ಪ್ಲೇಟ್ನೆಲ್ಲ ವಾಶ್ ಮಾಡಿ ಇಟ್ಟು ಮತ್ತೆ ಆಚೆ ಹೊರಟು. ನನಗೆ ಆಚೆ ಹೋದಾಗ ಏನು ಅನಿಸಿತ್ತು ಅಂದರೆ, ಏನು ಗೊತ್ತಾ, ಇಲ್ಲಿ ಇವರೆಲ್ಲ ಮಂತ್ರಾಲಯಕ್ಕೆ ಬಂದಿರೋಕ್ಕೆ ಹಸುಗಳು ದನ ಕರುಗಳಿಗೆ ನಮಸ್ಕಾರ ಮಾಡ್ಕೊತವ್ರಲ್ಲ, ಅದೇ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಎಲ್ಲಿ ಊಟ ಹಾಕ್ತಾರೆ ಅವಕ್ಕೆಲ್ಲ ಹೊಡೆದೋಡ್ಸಲ್ವಾ? ಇಲ್ಲಿ ಏನೋ ದೇವ್ರ ಸ್ಥಾನದ ಹತ್ರ ಇರೋಕ್ಕೆ ಇವಕ್ಕೆಲ್ಲ ನಮಸ್ಕಾರ ಮಾಡ್ಕೊತವ್ರೆ, ಅದೇ ಅವ್ರ ಮನೆ ಹತ್ರ ಬಂದರೆ ಅದನ್ನೆಲ್ಲ ಹೊಡೆದೋಡಿಸ್ತಾರೆ. ಎಂತ ಹೂವಿನ ಗಿಡ ಅಲ್ಲ ಕಣಜ್ಜಿ, ಅವ್ರ ಮಂತಕ್ಕೆ ಹೋದ್ರೆ ಒಬ್ಬೊಬ್ರು ಅನ್ನನೇ ಹಾಕಲ್ಲ ಅಂತದ್ರಲ್ಲಿ ಇಲ್ಲಿ ದೇವಸ್ಥಾನ ಎಲ್ರೂ ಅಲ್ಲ, ಕೆಲವೊಬ್ಬೊಬ್ರು. ನಮ್ಮ ಥರ ಹಳ್ಳಿ ಜನಗಳಾದರೆ ಹಸುನೇ ದೇವರು ಅಂತ ಪೂಜೆ ಮಾಡಿ ಅದಕ್ಕೆ ಊಟ ಹಾಕ್ತೀವಿ, ಅದನ್ನೆಲ್ಲ ಸಾಕ್ತೀವಿ. ಬಟ್ ಕೆಲವೊಬ್ಬೊಬ್ರು ಇರ್ತಾರಲ್ಲ, ಅದು ಮನೆ ಹತ್ರ ಬಂದ್ರೇ ಸಾಕು ಒಡ್ಡೋಡಿಸ್ಬಿಡ್ತಾರೆ. ಬಟ್ ದೇವಸ್ಥಾನದಲ್ಲಿ ಅವ್ರು ಮಾಡಿರೋ ಪಾಪ ಕರ್ಮಗಳನ್ನ ತೊಳ್ಕೊಳ್ಳೋಕ್ಕೆ ಅದೇ ಹಸುಗಳಿಗೆ ನಮಸ್ಕಾರ ಮಾಡ್ತಾರೆ. ಎಂಥ ವಿಚಿತ್ರ ಜನಗಳಲ್ವ. ಅದು ನೋಡಿ ನಂಗೆ ಒಂದು ಕ್ಷಣ ನಗುನೇ ಬಂದುಬಿಡ್ತು ಗೈಸ್. ನಿಜ, ನೀವು ನೋಡಿ ಸಿಟಿ ಕಡೆ ಎಲ್ಲ ಒಬ್ಬೊಬ್ಬರು ಅವ್ರ ಮನೆ ಹತ್ರ ಹಸುಗಳು ಹೋದ್ರೇ ಸಾಕು ಒಡೆದೋಡಿಸ್ಬಿಡ್ತಾರೆ. ಏನೋ ದೊಡ್ಡ ಮಹಾಪಾಪ ಅಥವಾ ಏನೋ ದೊಡ್ಡ ರಾಕ್ಷಸನೇ ಮನೆ ಹತ್ರ ಬಂದುಬಿಟ್ಟೈತೆ ಅಂತ. ಅದೇ ಈ ಥರ ಟೆಂಪಲ್ಗಳೆಲ್ಲ ಬಂದು ಅಲ್ಲಿ ಅದೇ ಹಸುಗಳಿದ್ದಾಗ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದೇನು ಕೇಳ್ತೀರಾ?
ಅದಕ್ಕೆ ಪ್ರಸಾದ ಕೊಡೋದೇನು ಕೇಳ್ತೀರ, ಎಂಥ ವಿಚಿತ್ರ ಜನಗಳಲ್ಲ. ನಾನು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಫಸ್ಟು ನನಗೆ ಏನು ಹೇಳಿದ್ರು ಅಂದರೆ, ನಾನು ಈ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾಗ, ನೀನು ಈ ಥರ ಯೂಟ್ಯೂಬ್ ಚಾನಲೆಲ್ಲ ಕ್ರಿಯೇಟ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ, ಜನ ಯಾರೂ ನಿಂಗೆ ಸಪೋರ್ಟ್ ಮಾಡಲ್ಲ, ಅದರಲ್ಲೂ ನೀನು ಬರೀ ಕನ್ನಡ ವ್ಲಾಗ್ಸ್ ಮಾಡ್ತೀಯ ಅಂತೀಯ, ನಿಂಗೆ ಯಾರೂ ಜನ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರು. ಬಟ್ ಇವಾಗ ನನಗೆ ಪ್ರೆಸೆಂಟಲ್ಲಿರೋದು 52 ಜನ ಸಬ್ಸ್ಕ್ರೈಬರ್ಸೇ ಆಗಿರ್ಬೋದು. ಬಟ್ ಆ 52 ಜನದ್ದು ಪ್ರೀತಿ ಅಭಿಮಾನ ಗಳಿಸೋಕ್ಕೂ ಒಂದು ಯೋಗ್ಯತೆ ಅನ್ನೋದು ಇರಬೇಕು. ಅದು ನನಗೆ ಸಿಕ್ಕಿದೆ. ಮುಂದೆ ನಮ್ಮ ಜನ ಇನ್ನೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸಪೋರ್ಟ್ ಮಾಡ್ತಾರೆ ಕೂಡ. ಐ ರಿಯಲಿ ಗ್ರೇಟ್ಫುಲ್ ಫಾರ್. ನಂಗೆ ನಿಜ ಖುಷಿ ಆಗುತ್ತೆ ನಾನೊಬ್ಳು ಕನ್ನಡತಿ ಆಗಿರೋದಕ್ಕೆ. ಒಂದಲ್ಲ ಒಂದು ದಿವಸ ನಮ್ಮ ಕನ್ನಡಿಗರು ನನ್ನ ಬೆಳೆಸಿದಾಗ ಅವತ್ತು ಹೇಳ್ತೀನಿ, ನನಗೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ಅಂದಾಗ ಅದ್ರ ಬಗ್ಗೆ ಕೇಳ್ದಾಗ ಮಾತಾಡಿದ್ರಲ್ಲ, ಯಾವ ಜನ ಸಪೋರ್ಟ್ ಮಾಡಲ್ಲ ಹಾಗೆ ಹಿಂಗೆ ಅಂತ, ಅವತ್ತು ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ನೀವು ಅವತ್ತು ನನ್ನ ಬಗ್ಗೆ ಮಾತಾಡಿದ್ದೀರಾ, ನೀವು ಇಲ್ಲೇ ಇದ್ದೀರಾ, ಬಟ್ ನಾನು ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿಕೊಂಡು ಮುಂದುವರೆದಿದ್ದಕ್ಕೆ ಇವತ್ತು ನಾನು ಈ ಜಾಗದಲ್ಲಿದ್ದೀನಿ ಅಂತ ಅವ್ರಿಗೊಂದು ದಿವಸ ತೋರಿಸ್ಕೊಡ್ತೀನಿ ಗೈಸ್. ಅದು ಓನ್ಲಿ ಫಾರ್ ಯುವರ್ ಸಪೋರ್ಟಿಂದ ಮಾತ್ರನೇ ಸಾಧ್ಯ ಆಗೋದು. ಆಚೆ ಇದ್ದಿದ್ದ ಪೇಂಟಿಂಗ್ಸ್ ಅದನ್ನೆಲ್ಲ ನಾವು ನೋಡಿಕೊಂಡು ಹಾಗೆ ಹೊರಟು, ಮತ್ತು ಅಲ್ಲಿ ನಮಗೆ ಗ್ರಾಮ ದೇವತೆ ಈ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಅದು ಟೆಂಪಲ್ ಒಳಗಡೆನೇ ಇತ್ತು ಅಂತ ಗೊತ್ತಾಗಿದ್ದು ಒಬ್ಬರು ತಾತ ಸಿಕ್ಕಿ ಆ ಅಡ್ರೆಸ್ನ ಹೇಳಿದ ಮೇಲೆ ಅಲ್ಲಿವರೆಗೂ ನಮಗೆ ಗೊತ್ತಾಗೇ ಇರಲಿಲ್ಲ. ಗೈಸ್, ಇಲ್ಲಿಗೆ ಬರೋದು ಎಷ್ಟೋ ವರ್ಷಗಳ ಆಸೆ ಇವತ್ತು ನೆರವೇರಿದೆ. ನಮ್ಮ ಅಜ್ಜಿಗೆ ಇದ್ರ ಬಗ್ಗೆ ಅನಿಸಿಕೆ ಕೇಳೋಣ ಬನ್ನಿ. ಎಷ್ಟೋ ವರ್ಷಗಳ ಆಸೆ ಇವತ್ತು ನೆರವೇರಿದೆ, ಇದಕ್ಕೆ ಏನಂತೀರಾ? ಇದೇ ರಾಘವೇಂದ್ರ ಸ್ವಾಮಿ ಮಠ. ಮತ್ತೆ ಆಯಮ್ಮನ ಗ್ರಾಮ ದೇವತೆ ಬಗಲಿಗಿರೋದು ಮಂಚಾಲಮ್ಮನ ಆಕಿನೇ. ಆಕಿನ ದರ್ಶನ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕು. ಬೃಂದಾವನ ಒಳಗೈತೆ. ನೀವು ದರ್ಶನಕ್ಕೆ ಹೋಗ್ತಿರಲ್ಲ, ಇವಾಗ ಅದು ಸಮಾಧಿ ಬೃಂದಾವನ ಅಂತಾರ ಅಷ್ಟೇ. ಅದಕ್ಕೆ ಬೇರೆ ಕಡೆ ಐತೆ ಅಂತ ಹೇಳ್ತಾರ. ಅಲ್ಲೇ ಐತಮ್ಮ, ಇವಾಗ ಅದು ಸಮಾಧಿನ ಬೃಂದಾವನ ಅಂತಾರ. ನಮಗೂ ಆ ತಾತ ಹೇಳೋವರೆಗೂ ಕೆಲವೊಂದು ಇನ್ಫಾರ್ಮೇಷನ್ಗಳು ಗೊತ್ತಿರಲಿಲ್ಲ. ರಿಯಲಿ ರಾಯರ ಸಮಾಧಿನೇ ಬೃಂದಾವನ ಅಂತ ಕರೀತಾರೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ತಾತ ಬಂದು ಹೇಳಿದ ಮೇಲೇ ಗೊತ್ತಾಗಿದ್ದು. ಆಮೇಲೆ ಟೆಂಪಲ್ ಕೂಡ, ಆ ಗ್ರಾಮ ದೇವತೆ ಟೆಂಪಲ್ ಕೂಡ ಅಲ್ಲೇ ರಾಯರ ಮಠದಲ್ಲೇ ಇರೋದು ಅಂತ ಹೇಳಿದ ಮೇಲೇ ಗೊತ್ತಾಗಿದ್ದು. ಅವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಟ್ಟರು ಗೈಸ್. ಆ ಇನ್ಫಾರ್ಮೇಷನ್ನೆಲ್ಲ ತಿಳ್ಕೊಂಡು ಬೆಳಗ್ಗೆ ಬರೋಣ ನಾವು ದರ್ಶನಕ್ಕೆ. ಹಾಗೆ ಆ ದೇವರ ದರ್ಶನಕ್ಕೂ ಫಸ್ಟ್ ಹೋಗಿಬಿಟ್ಟು ಆಮೇಲೆ ರಾಯರ ದರ್ಶನ ಮಾಡಬೇಕಂತ. ಇದು ನಮಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಫೋನ್ ಮಾಡಿ ಹೇಳಿದ ಮೇಲೆ ನಾವು ವಿಚಾರಿಸಿದ್ದು. ಹೀಗೆ ನಾವು ತಿಳ್ಕೊಂಡಾದಮೇಲೆ ನೆಕ್ಸ್ಟು ನಾವು ರೂಮ್ ಕಡೆ ಹೊರಟು. ಯಾಕಂದರೆ ಮಳೆ ಬೇರೆ ಬರ್ತಾಯಿತ್ತು. ಮಳೆ ಬಂದು ರೋಡೆಲ್ಲ ಗೊಜ್ಜೆ ಆಗಿಬಿಟ್ಟಿತ್ತು. ನಮ್ಮ ಜೊತೆ ಪಾಪು ಬೇರೆ ಇತ್ತು. ಅದಕ್ಕೋಸ್ಕರನೇ ನಾವು ಮಳೆಯಲ್ಲೆಲ್ಲ ಜಾಸ್ತಿ ನೆನೆಯೋದು ಬೇಡ ಅಂದ್ಬಿಟ್ಟು ರೂಮ್ ಕಡೆ ಹೊರಟು. ಹೋಗಬೇಕಾದ್ರೆ ರಾಯರದ್ದು ಮತ್ತು ರಾಮದೇವ್ರದ್ದು ಬ್ಯೂಟಿಫುಲ್ ಪಿಕ್ಚರ್ ಕಾಣಿಸ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೊರಟೆ. ಮತ್ತು ಹಸುಗಳು ಎಲ್ಲ ಇದ್ವು, ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೊರಟು. ಆಮೇಲೆ ಫೈನಲಿ ರೂಮಿಗೆ ಬಂದು ಎಲ್ಲರೂ ಊಟ ಮಾತ್ರ ಮಳೆ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಬಂದೆ. ದಿಸ್ ಇಸ್ ಅವರ್ ರೂಮ್. ದರ್ಶನಕ್ಕೆ ಹೋಗ್ಬೇಕಾಗಿದ್ದ ಕಾರಣ ಎಲ್ಲರೂ ನನಗಿಂತ ಮುಂಚೆನೇ ಎದ್ಬಿಟ್ಟಿದ್ರು. ಅಲ್ಲ, ನಾನೇ ಸ್ವಲ್ಪ ಲೇಟಾಗಿ ಎದ್ದೆ. ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಆಮೇಲೆ ನಾವೆಲ್ಲ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟು.
ತೋರಿಸಿ ಮತ್ತೆ ಲಾಸ್ಟ್ ನಾವು ಅಡೆತಡೆಗಳನ್ನು ದಾಟಿ ಅದೇನೋ ಸಂಕಷ್ಟಗಳನ್ನು ದಾಟಿ ಬಂದಿದ್ದೀವಿ ಮತ್ತೆ ವಾಪಸ್ ಇಲ್ಲಿಗೆ ಬರೋಕ್ಕೆ ಎಷ್ಟು ಹಿಂಸೆ ಆಗಿದೆ ಅಂದರೆ ಫ್ಯಾಮಿಲಿ ಬರಬೇಕಾಗಿತ್ತು. ನಾವು ನಮ್ಮ ಮಾಮೂಲಿ ಟ್ವಿಸ್ಟ್ ಕೊಟ್ಟರೆ ಟ್ರೈನು ನಮಗೇನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟೆ ಅಂತ ಇಂತ ಬಂದು ಕೈ ನೋವು. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.